ಅವನಿಗೆ ನಡಿಲಿಕ್ಕೆ ಆಗೋದಿಲ್ಲ, ಏಳಲಿಕ್ಕೆ ಆಗೋದಿಲ್ಲ. ಯಾರು ಊಟ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಮತ್ತೆ ಅವನು ಅಲ್ಲಿಯೇ ಇದ್ದ. ಅವರ ಸ್ಟೋರಿಯನ್ನೆಲ್ಲ ಕೇಳಿದೆ. ಮನೆಯಲ್ಲಿ ಯಾರಿದ್ದಾರೆ ಅಂತ ಹೇಳುವಾಗ ಹೆಚ್ಚು ಅವರಿಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅಣ್ಣನ ಮರಣದ ಆಘಾತದಿಂದ ಮಾನಸಿಕವಾಗಿ ಕುಗ್ಗಿದ ನಾಗ್ಪುರ ಮೂಲದ ಸುರೇಶ್ ಜುಮ್ಲೆ ಸುಮಾರು 9 ವರ್ಷಗಳ ಹಿಂದೆ ಮನೆಯಿಂದ ಹೊರಟು ಹಲವು ರಾಜ್ಯಗಳನ್ನು ಕಾಲ್ನಡಿಗೆಯಲ್ಲೇ ದಾಟಿ ಮಂಗಳೂರಿಗೆ ತಲುಪಿದ್ದರು. ಕುಟುಂಬದಿಂದ ದೂರವಾಗಿ ಅನಾಥನಂತೆ ಬದುಕುತ್ತಿದ್ದ ಅವರು 2025 ಡಿಸೆಂಬರ್ 1 ಮಂಗಳೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಪತ್ತೆಯಾದರು. ಈ ಮಾಹಿತಿ ಸಿಕ್ಕ ತಕ್ಷಣ ವೈಟ್ ಡೌಸ್ ಸಂಸ್ಥೆಯ ಸ್ಥಾಪಕಿ ಕೊರಿನಾ ರಸ್ಕಿನ್ ಸ್ಥಳಕ್ಕೆ ಧಾವಿಸಿದರು. ಆ ವೇಳೆ ಅವರು ಎದ್ದು ಕುಳಿತುಕೊಳ್ಳಲು ಆಗದಷ್ಟು ನಿಷ್ಕ್ರಿಯ ಸ್ಥಿತಿಯಲ್ಲಿ ಕಂಡುಬಂದರು. ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಸಂಸ್ಥೆಗೆ ಸಾಗಿಸಿ ಚಿಕಿತ್ಸೆ ಮತ್ತು ಆರೈಕೆ ನೀಡಲಾಯಿತು. ಕೊನೆಗೆ 9 ವರ್ಷಗಳ ಬಳಿಕ ಸುರೇಶ್ ಮತ್ತೆ ತಮ್ಮ ಕುಟುಂಬದೊಂದಿಗೆ ಸೇರಿಕೊಂಡಿದ್ದಾರೆ. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಹತ್ತಿರ ಹೋಗುವಾಗ ಅವರು ಒಂದು ಜನ ಬೀದಿಯಲ್ಲಿ ಬಿತ್ಕೊಂಡಿದ್ದು ನೋಡಿ ನನಗೆ ಕಾಲ್ ಮಾಡಿದ್ದು. ನಾನು ಹೊರಗೇನೆ ಇದ್ದೆ. ಅದಕ್ಕೆ ಗಾಡಿ ಇಟ್ಕೊಂಡು ಸೀದಾ ಅಲ್ಲಿ ಹೋಗುವಾಗ ಅವನಿಗೆ ನಡಿಲಿಕ್ಕೆ ಆಗೋದಿಲ್ಲ, ಏಳಲಿಕ್ಕೆ ಆಗೋದಿಲ್ಲ. ಯಾರು ಊಟ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಮತ್ತು ಅವನು ಅಲ್ಲಿಯೇ ಇದ್ದ. ಮತ್ತು ನಾನು ನಮ್ಮ ವೈಟ್ ಹೌಸ್ಗೆ ಕರೆದು ಆ್ಯಂಬ್ಯುಲೆನ್ಸ್ ತಂದು ನಮ್ಮ ಸ್ಟಾಫ್ ಎತ್ಕೊಂಡು ಹೇಗೆ ಹಾಕಿದ್ರು ಗಾಡಿಯಲ್ಲಿ. ಅವರು ಇಲ್ಲಿ ಬಂದಿದ್ದ ನಂತರ ಅವರ ಹೆಸರು ಕಷ್ಟದಲ್ಲಿ ಹೇಳಿದ ಸುರೇಶ್ ಜುಮ್ಲೆ, ನಾಗ್ಪುರಿಂದ. ಹೇಗೆ ಬಂದಿದ್ದು ಕೇಳುವಾಗ ಅವ್ನು ನಡ್ಕೊಂಡು ಬಂದಿದ್ದಾನೆ. ಮತ್ತೆ ಡೈಲಿ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಆಗುವಾಗ ಅವರ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು. ಮನೆದು ನೆಂಟರದ್ದು ಹೆಸರು, ಅವನು ಮದುವೆ ಆಗಲಿಲ್ಲ ಹಾಗೆ ಹೇಳಿ. ನಾನು ಹೂವಿನ ಮಾಲೆ ಮಾಡ್ತಿದ್ದೆ, ಹೀಗೆಲ್ಲ ಇದ್ದೆ ಅಂತ ಹೇಳಿದ್ರು. ಮತ್ತೆ ಎಲ್ಲಿ ಮನೆ ಆಗ್ತದೆ ನಿಮ್ದು ಅಂತ ಹೇಳಿದಾಗ, ಮನೆ ನನಗೆ ಸರಿ ಐಡಿಯಾ ಇಲ್ಲ, ಆದ್ರೆ ನಾನು ಹೂವಿನ ಮಾಲೆ ಎಲ್ಲಿಂದ ಮಾಡ್ತೀವಿ, ಹೂ ತರ್ತಿದ್ರಿ ಅಂತ ಹೇಳುವಾಗ ಜಾನ್ಕಿ ಟಾಕೀಸ್, ಈ ರೀತಿ ಕೆಲವೊಂದು ಶಬ್ದಗಳನ್ನು ಅವರು ಹೇಳಿದ್ರು. ಹೇಳಿ ಮತ್ತೆ ಲಾಸ್ಟಿಗೆ ಎಲ್ಲ ವಿಚಾರಗಳು ಅವರು ಏನು ಹೇಳಿದ್ರು, ಅವರ ಸ್ಟೋರಿಯನ್ನೆಲ್ಲ ಕೇಳಿದೆ. ಮನೆಯಲ್ಲಿ ಯಾರಿದ್ದಾರೆ ಅಂತ ಹೇಳುವಾಗ ಹೆಚ್ಚು ಅವರಿಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವರ ದೊಡ್ಡ ಅಣ್ಣನ ಮಗ ರೂಸಿ ಅಂತ ಇದ್ದಾರೆ, ಅವರ ಹೆಸರನ್ನೊಂದು ಹೇಳಿದ್ರು ಅವರು. ಆಮೇಲೆ ತನ್ನ ದೊಡ್ಡ ಅಕ್ಕ ಅವರ ಹೆಸರು ದುರ್ಗಾ ಅಂತ, ಅವರ ಹೆಸರನ್ನೊಂದು ಹೇಳಿದ್ರು. ಇವರಿಬ್ಬರ ಹೆಸರು ಹೇಳಿದ್ರು. ಅವರೇನ್ ಮಾಡ್ತಾರೆ ಅಂತ ಹೇಳುವಾಗ, ಅವರು ಮದುವೆಯಾಗಿ ಹೋಗಿದ್ದಾರೆ ಅಕ್ಕ. ರೂಸಿ ಅಂತ ಹೇಳುವವರು ಅವರು ಕೂಡ ಹೂವಿನ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಹೇಳಿದ್ರು. ಮತ್ತೆ ಅವರೆಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಆ ಜಾಗದ ಹೆಸರು, ಇವರ ಜಾಗದ ಹೆಸರು ಎಲ್ಲ, ಎಲ್ಲಿಂದ ಹೂ ತರ್ತಿದ್ರು, ಎಲ್ಲ ವಿಷಯಗಳನ್ನು ಒಟ್ಟು ಮಾಡಿ ಗೊತ್ತಾಯ್ತು ನನಗೆ ಇದು ನಾಗ್ಪುರ ಅಂತ ಹೇಳಿ ಗೊತ್ತಾಯ್ತು. ಅಂದ್ರೆ ಆ ಪ್ಲೇಸ್ ಇರುವಂತದ್ದು ನಾಗ್ಪುರ ಅಂತ ಹೇಳಿ ಮೇಡಮ್ ಗೈಡ್ ಮಾಡಿದ್ರು. ನಾಗ್ಪುರ್ ಪೊಲೀಸ್ ಸ್ಟೇಷನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿ ನಾಗ್ಪುರ್ ಕಂಟ್ರೋಲ್ ರೂಮಿಗೆ ನಾನು ಕಾಲ್ ಮಾಡಿದೆ. ಅಲ್ಲಿ ಪೊಲೀಸ್ ಅಧಿಕಾರಿ ಮಿಸ್ಟರ್ ಗಿರೀಶ್ ಕಾಳೆ ಅಂತ ಹೇಳುವವರು ಒಳ್ಳೆ ರೀತಿಯ ಸಹಕಾರ ಕೊಟ್ಟರು. ಫಸ್ಟಿಗೆ ಅವರು ಹೇಳಿದ್ರು, ಎಲ್ಲಿಂದ ಮಾತಾಡ್ತಿದ್ದೀನಿ, ಸಂಸ್ಥೆಯ ಬಗ್ಗೆ ಹೇಳಿದೆ, ಮೇಡಮ್ ಬಗ್ಗೆ ಹೇಳಿದೆ, ಇಲ್ಲಿಯ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿದೆ. ಹಾಗೆ ಅವರು ಎಲ್ಲ ಡೀಟೇಲ್ಸ್ ಅನ್ನು ಬರ್ಕೊಂಡ್ರು. ಆಮೇಲೆ ಅವರ ವಾಟ್ಸಪ್ ನಂಬರ್ ಕೊಟ್ಟರು ನನಗೆ. ವಾಟ್ಸಪ್ ನಂಬರ್ ಕೊಟ್ಟು ನೀವೇನು ಹೇಳಿದಿರಿ ಇದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳಿದ್ರು. ಹಾಗೆ ಅವರು ನಾಗ್ಪುರ ದೊಡ್ಡ ಸಿಟಿ, ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ಅವರು ಸರ್ಕ್ಯುಲೇಟ್ ಮಾಡಿದ್ರು. ಆಮೇಲೆ ಕಲಂನ ಪೊಲೀಸ್ ಅವರು ಅದನ್ನು ತಕೊಂಡು ಮಿಸ್ಟರ್ ಸಚಿನ್ ಪಾಂಡೆ ಅಂತ ಹೇಳುವ ಪೊಲೀಸ್ ಅವರು ಈ ವಾಟ್ಸಪ್ಪಿನ ಏನು ಇನ್ಫಾರ್ಮೇಶನ್ ಉಂಟು ಇದನ್ನು ತಕೊಂಡು ಅವರ ಮನೆಗೆ ಹೋಗಿ ಎಲ್ಲ ಡೀಟೇಲ್ಸ್ ಅನ್ನು ತೋರಿಸಿ ಅವರು ಅವರ ಮನೆಯನ್ನು ಟ್ರೇಸ್ ಮಾಡಿದ್ರು. जब हम वैसे जब आया था वो मतलब हिंगनघाट नागपुर में रहता था, और जब हम हिंगनघाट में गए तो मालूम गिर गया कि वो निकल गया है, क्योंकि हम वहाँ पे नहीं रहते नहीं, नागपुर में हिंगनघाट में रहते. हमने उम्मीद छोड़ दी थी, कोरोना के 4 साल चली गई थी, लोग को मिलना बहुत मुश्किल था. लेकिन काफी दिन के बाद 9 साल के बाद मेरी उम्मीद जागी जब आप लोगों ने फी फाइल निकाली, पुलिस कंप्लेंट दी, पुलिस वाले हमारे घर तक आए, पुलिस का ये तो बहुत मुश्किल था. ವೈಟ್ ಡೌಸ್ ಸಂಸ್ಥೆಯ ಈ ಕಾರ್ಯ ನಿಜಕ್ಕೂ ಅನೇಕ ಕುಟುಂಬಗಳಿಗೆ ಆಶಾಕಿರಣವಾಗಿದೆ.